ನಮಸ್ಕಾರ ಗೆಳೆಯರೇ, ಸ್ವಾಗತ ದ ಸ್ಟ್ರಾಟಜಿಕ್ ಭಾರತ್ ಚಾನೆಲ್ಗೆ. ಇಂದು ನಾವು ಚರ್ಚೆ ಮಾಡೋದು ಭಾರತ-ಅಮೆರಿಕ ವ್ಯಾಪಾರ ಸಂಬಂಧಗಳ ಹೊಸ ಅಧ್ಯಾಯದ ಬಗ್ಗೆ. ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರುವ ಸಾಧ್ಯತೆಯ ಮಧ್ಯೆ ಅವರು ಘೋಷಿಸಿರುವ ಹೊಸ ಟಾರಿಫ್ ಯುದ್ಧ ಭಾರತಕ್ಕೆ ಏನು ಅರ್ಥ ನೀಡುತ್ತದೆ ಎಂಬುದನ್ನು ಭಾರತೀಯ ದೃಷ್ಟಿಕೋನದಿಂದ ವಿವರಿಸುತ್ತೇವೆ. ಟ್ರಂಪ್ ಟಾರಿಫ್ ಪ್ಲಾನ್ ಏನು? 2025ರ ಚುನಾವಣೆಗೆ ಟ್ರಂಪ್ ಅವರು ಭರ್ಜರಿ ಪ್ರಣಾಳಿಕೆಯಿಂದ ಹೊರಬಂದಿದ್ದಾರೆ. ಅವರ ಹೇಳಿಕೆ ವಿಶ್ವದ ಯಾವುದೇ ದೇಶದಿಂದ ಬಂದ ಸಾಮಾನುಗಳ ಮೇಲೆ ಕನಿಷ್ಠ 10% ತೆರಿಗೆ ಹಾಕುತ್ತೇನೆ. ಇದು ಚೀನಾ, ಮೆಕ್ಸಿಕೋ, ಭಾರತ ಮತ್ತು ಇತರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಡೈರೆಕ್ಟ್ ತೊಂದರೆಯಾಗುತ್ತೆ. ಭಾರತ-ಅಮೆರಿಕ ವ್ಯಾಪಾರದ ಇತ್ತೀಚಿನ ಸ್ಥಿತಿ. ಭಾರತ-ಅಮೆರಿಕದ ಒಟ್ಟು ವ್ಯವಹಾರ ಮೌಲ್ಯ $200 ಬಿಲಿಯನ್ಗಿಂತ ಹೆಚ್ಚು. 2024 ಪ್ರಮುಖ ರಫ್ತು ಫಾರ್ಮಾ, ಟೆಕ್ನಾಲಜಿ, ಸರ್ವಿಸುಗಳು, ಆಭರಣ, ಫಾರ್ಮಿಂಗ್ ಉತ್ಪನ್ನಗಳು. ಪ್ರಮುಖ ಆಮದು ಎಲೆಕ್ಟ್ರಾನಿಕ್ಸ್, ಅಡ್ವಾನ್ಸ್ ಮೆಷಿನ್ಗಳು, ನ್ಯಾಚುರಲ್ ಗ್ಯಾಸ್. ಇದರಲ್ಲಿ ಭಾರತ-ಅಮೆರಿಕ ಟ್ರೇಡ್ ಸರಪ್ಲಸ್ ಹೊಂದಿದೆ. ಅಮೆರಿಕ ಭಾರತಕ್ಕೆ ತನ್ನ ಕೃಷಿಯ ಮತ್ತು ಡೇರಿ ಉತ್ಪನ್ನಗಳಿಗೆ ಕಡಿಮೆ ಟ್ಯಾರಿಫ್ ವಿಧಿಸಲು ಭಾರತಕ್ಕೆ ಧಮಿಕಿ ಹಾಕುತ್ತಿದೆ. ಆದರೆ ಭಾರತ ಧಮಿಕಿಗೆ ಮಣಿಯದೆ ಭಾರತ ಹಿತ ಶಕ್ತಿ ಮಾತ್ರ ನೋಡುತ್ತಿದೆ. ಒಂದು ವೇಳೆ ಟ್ರಂಪ್ ಒತ್ತಡಕ್ಕೆ ಮಣಿದರೆ ಭಾರತದ ಆರ್ಥಿಕತೆ ಮುರಿದು ಬೀಳುತ್ತದೆ, ಏಕೆಂದರೆ ಅಮೆರಿಕ ಕೃಷಿ ಮತ್ತು ಡೇರಿ ಉತ್ಪನ್ನಗಳು ಕಡಿಮೆ ದರದಲ್ಲಿ ಸಿಗುತ್ತವೆ. ಆಗ ಭಾರತೀಯರು ಅಮೆರಿಕಾದ ಉತ್ಪನ್ನಗಳ ಕೊಳ್ಳುತ್ತಾರೆ. ಆಗ ಭಾರತೀಯ ರೈತರ ಆರ್ಥಿಕತೆ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಆದರೆ ಅದೇ ಅಮೆರಿಕಾದಲ್ಲಿ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರ್ ಕಡಿಮೆಯಾಗುತ್ತೆ. ಆಗ ಭಾರತದ ಆರ್ಥಿಕತೆ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅದಕ್ಕಾಗಿ ಭಾರತ ಟ್ರೇಡ್ ಡೀಲನ್ನು ತಳ್ಳಿ ಹಾಕುತ್ತಿದೆ. ನೀವು ಈ ವಿಶ್ಲೇಷಣೆಯನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ದಿ ಸ್ಟ್ರಾಟಜಿಕ್ ಭಾರತ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು